ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು 31ನೇ ದಿನಕ್ಕೆ ಪಶ್ಚಿಮ ಏಷ್ಯಾ ಘೋರ ಕದನ ಕಾಲಿಟ್ಟಿದೆ. ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಟ್ರಂಪ್. ದಿನ ಇದೇ ಕೆಲಸ. ಇರಾನ್ನಲ್ಲಿ ಒಂದು ದೊಡ್ಡ ದಿನ. ವಿಶ್ವದಲ್ಲೇ ನಮ್ಮ ಮಿಲಿಟರಿ ಅತ್ಯಂತ ಶಕ್ತಿಶಾಲಿ. ನಾವು ಅನೇಕ ಟಾರ್ಗೆಟ್ಗಳನ್ನು ನಾಶ ಮಾಡಿದ್ದೀವಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಅಂತ ಟ್ರಂಪ್ ಹೇಳಿರ್ತಕ್ಕಂಥದ್ದು. ಜಾಲತಾಣ ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಅವ್ರು ದಿನಾ 1, 2, 3 ಕನಿಷ್ಠ ಈ ಥರದ್ದು ಹಾಕ್ತಾನೆ ಇರ್ತಾರೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಅಂತ ಹೇಳಿಬಿಟ್ಟು ಇರಾನ್ ಮೇಲೆ, ನಾಗರಿಕ ನೆಲೆಗಳ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಇದೇ ಕಾರಣ. ನೆತನ್ಯಾಹುನು ಹಾಗೆ ಮಾಡಿದರು. ಅವತ್ತು ಇದ್ರ ದಿವಸ, ಅವರ ಹಬ್ಬದ ದಿವಸ ವಿಶ್ ಮಾಡಿಬಿಟ್ಟು ನೀವೆಲ್ಲರೂ ಭಗವಂತ ಶಾಂತಿ ನೆಲೆಸುವಂತೆ ಮಾಡಲಿ ಅಂದ್ಬಿಟ್ಟು ಅಟ್ಯಾಕ್ ಮಾಡೋದು. ಇವರೇ ದಾಳಿ ಮಾಡೋದು, ಇವರೇ ಅಟ್ಯಾಕ್ ಮಾಡೋದು, ಶಾಂತಿಯಿಂದಿರಿ ಅನ್ನೋದು. ಏನು ನನಗೆ ಅರ್ಥನೇ ಆಗಲ್ಲಪ್ಪ. ಇವ್ರದ್ದೆಲ್ಲ ಇವರ ಅಜೆಂಡಾಗಳೇ ಗೊತ್ತಾಗಲ್ಲ. ಇದು ಯಾವಾಗ ಅಂತಂದರೆ ಈ ಥರದ ಮಾತುಗಳೆಲ್ಲ ಯುದ್ಧ ನಿಲ್ಲಬೇಕು ಅಥವಾ ಯಾರಾದರೂ ಒಬ್ಬರು ಯುದ್ಧದಲ್ಲಿ ಗೆಲ್ಲಬೇಕು, ಶರಣಾಗತಿ ಆಗಬೇಕು, ಆಗ ಬರಬೇಕು ಈ ಮಾತುಗಳು.